ನಿಮಗೆ ಗೊತ್ತಾ, ಕೆಸೆಟ್ ಎಕ್ಸಾಮ್ ಅಲ್ಲಿ ಫೇಲ್ ಆಗುವ ವಿದ್ಯಾರ್ಥಿಗಳನ್ನ ನಾವು ಅನಲೈಸ್ ಮಾಡಿದಾಗ ಅಲ್ಲಿ ಕಂಡುಬರುವ ಸಮಸ್ಯೆ ಲ್ಯಾಕ್ ಆಫ್ ನಾಲೆಜ್ ಅಲ್ಲ, ಆದರೆ ಅವರು ಮಾಡುತ್ತಿರುವಂತಹ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಅಥವಾ ತಪ್ಪುಗಳಾಗಿದೆ. ಆದ್ರೆ ಆ ತಪ್ಪುಗಳು ಯಾವುದು ಅಂತ ನಮಗೆ ಗೊತ್ತಿರೋದಿಲ್ಲ. ನಾವು ಪ್ರಿಪರೇಷನ್ ಮಾಡಿ ನಾಲೆಜಬಲ್ ಕೂಡ ಆಗಿದ್ದೀವಿ, ಪ್ರಿಪರೇಷನ್ ಕೂಡ ಮಾಡಿದ್ದೀವಿ. ಆದ್ರೆ ಎಷ್ಟು ಸಲ ಅಟೆಂಪ್ಟ್ಸ್ ಅನ್ನ ಕೊಟ್ಟರೂ ಕೂಡ ನಮ್ಮ ಎಕ್ಸಾಮ್ ಕ್ಲಿಯರ್ ಆಗ್ತಾ ಇಲ್ಲ. ಆದ್ರೆ ನಮ್ಮ ಜೊತೆ ಇರುವ ಬೇರೆಯವರ ಎಕ್ಸಾಮ್ ಕ್ಲಿಯರ್ ಆದಾಗ ನಮ್ಮ ಮಿಸ್ಟೇಕ್ ಏನು ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಮಿಸ್ಟೇಕ್ಸ್ ಮಾಡ್ತಾ ಇರೋದ್ರಿಂದ ನಿಮ್ಮ ಒಂದು ಕೆಸೆಟ್ ಎಕ್ಸಾಮ್ ಕ್ಲಿಯರ್ ಆಗ್ತಾ ಇಲ್ಲ ಅನ್ನೋದನ್ನ ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ ಆಸ್ಪಿರೆಂಟ್ಸ್ ಮಾಡ್ತಾ ಇರುವಂತಹ ಟಾಪ್ 10 ಮಿಸ್ಟೇಕ್ಸ್ ಯಾವುದು, ಅದರಿಂದಾಗಿ ಅವರ ಎಕ್ಸಾಮ್ ಕ್ಲಿಯರ್ ಆಗದೇ ಇರೋದಕ್ಕೆ ಕಾರಣವಾಗಿರಬಹುದು, ಅವರ ಕನಸಿನಲ್ಲಿ ಯಾವ ಅಂಶಗಳು ಅಡೆತಡೆಯನ್ನ ಕ್ರಿಯೇಟ್ ಮಾಡ್ತಾ ಇದೆ ಅಥವಾ ಸೃಷ್ಟಿಸ್ತಿದೆ ಅನ್ನೋದನ್ನ ತೆಗೆದುಕೊಂಡು ಬಂದಿದ್ದೀನಿ. ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ, ಯಾಕಂದ್ರೆ ಈ ಒಂದು ಚಾನಲ್ ಅಲ್ಲಿ ಕೆಸೆಟ್ಗೆ ಸಂಬಂಧಿಸಿದಂತಹ ಎಲ್ಲ ವಿಡಿಯೋಗಳು, MCQs, ಇಂಪಾರ್ಟೆಂಟ್ ನೋಟಿಫಿಕೇಶನ್ಸ್ ಎಲ್ಲವನ್ನ ನಾವು ಡಿಸ್ಕಸ್ ಮಾಡ್ತಾ ಇರ್ತೇವೆ. ಅದೇ ರೀತಿ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮಂತೆ ಯಾರು ಟ್ರೂ ಆಸ್ಪಿರೆಂಟ್ಸ್ ಆಗಿದ್ದಾರೆ ಅವರಿಗೆ ಈ ವಿಡಿಯೋ ತಲುಪೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಹಾಗಾದ್ರೆ ಒಂದೊಂದಾಗಿ ನಾವು ಮಿಸ್ಟೇಕ್ಸ್ ಅನ್ನ ನೋಡ್ತಾ ಹೋಗೋಣ. ಓಕೆ, ನೋಡಿ, ವಿಚ್ ಇಸ್ ದ ಫಸ್ಟ್ ಮಿಸ್ಟೇಕ್. ಫಸ್ಟ್ ನಾನು ನಿಮ್ಗೆ ಒಂದು ಸ್ಟೋರಿ ಹೇಳ್ತೀನಿ. ಅದೇನಪ್ಪಾ ಅಂದ್ರೆ, ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಆತ ಕೆಸೆಟ್ ಆಸ್ಪಿರೆಂಟ್ ಆಗಿದ್ದಾನೆ. ಆತ ಏನ್ ಮಾಡ್ತಾನೆ ಅಂದ್ರೆ, ಎವ್ರಿ ಡೇ ಇವತ್ತು ಮಾರ್ಕೆಟಿಂಗಿನ ಏನೋ ಒಂದು ವಿಡಿಯೋನ ನೋಡ್ತಾನೆ, ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ. ಅದೇ ರೀತಿ ಮಾರ್ಕೆಟಿಂಗಿನ ಕೆಲವೊಂದು ಕಾನ್ಸೆಪ್ಟ್ಸ್ ಅನ್ನ ಸ್ಟಡಿ ಮಾಡ್ತಾನೆ. ಓಕೆನಾ? ನಾಳೆ ಆತ ಏನ್ ಮಾಡ್ತಾನೆ ಅಂದ್ರೆ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಕೆಲವೊಂದು ಕಾನ್ಸೆಪ್ಟ್ಸ್ ಅನ್ನ ಓದ್ತಾನೆ. ನಾಡಿದ್ದು ಪೇಪರ್ 1 ಟೀಚಿಂಗ್ ಆಪ್ಟಿಟ್ಯೂಡಿನ ಕೆಲವೊಂದು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾನೆ ಅಥವಾ ನೋಟ್ಸ್ ಅನ್ನ ಓದ್ತಾನೆ. ಅಂದ್ರೆ ಇಲ್ಲಿ ರ್ಯಾಂಡಮ್ ಆಗಿ ಕೆಸೆಟ್ ಎಕ್ಸಾಮ್ಗೆ ರಿಲೇಟೆಡ್ ಆದ ಏನೋ ಒಂದನ್ನ ಓದ್ತಾ ಹೋಗೋದು ಅಂತ ರ್ಯಾಂಡಮ್ ಸ್ಟಡಿ. ಅಲ್ಲಿ ಪ್ರಾಪರ್ ಆದ ಪ್ಲಾನಿಂಗ್ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಫಸ್ಟ್ ಮಿಸ್ಟೇಕ್ ಏನು ಹೇಳಿ, ಪ್ಲಾನಿಂಗ್ ಇಲ್ಲ. ಒಂದು ಪ್ರವರ್ಬ್ ಅನ್ನ ನಾವು ನೋಡ್ತೀವಿ, ಅದೇನಪ್ಪಾ ಅಂದ್ರೆ, ಫೇಲಿಂಗ್ ಟು ಪ್ಲಾನ್ ಈಸ್ ಪ್ಲಾನಿಂಗ್ ಟು ಫೇಲ್ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ನಾವು ಪ್ಲಾನ್ ಮಾಡೋದಕ್ಕೆ ಫೇಲ್ ಆದ್ರೆ ಫೇಲ್ ಆಗೋದಕ್ಕಾಗಿನೇ ಪ್ಲಾನ್ ಮಾಡ್ತಾ ಇದ್ದ ಹಾಗೆ ಅಂತ. ಸೊ ಫಸ್ಟ್ ನೀವೇನ್ ಮಾಡ್ಬೇಕು, ಪ್ರಾಪರ್ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಬೇಕು. ಓಕೆ, ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಪ್ರಾಪರ್ ಆಗಿ ಯಾವ ಯಾವ ವಿಷಯಗಳನ್ನ ಓದಿದ್ದೀರಿ. ಈಗ ನಿಮ್ಮ ಒಂದು ಎಕ್ಸಾಮ್ 3 ಮಂತ್ಸ್, ಅಪ್ರಾಕ್ಸಿಮೇಟ್ಲಿ 3 ಮಂತ್ಸ್ ನೀವು ಸ್ಟಾರ್ಟ್ ಮಾಡ್ತಾ ಮತ್ತೆ 90 ಡೇಸ್ ಅಲ್ಲಿ ಒಂದು 10 ಡೇಸ್ ಅನ್ನ ಬಿಟ್ಟರೆ ಒಂದು 80 ಡೇಸ್ ಇದೆ ಅಂದ್ರೆ, 80 ಡೇಸ್ ಅಲ್ಲಿ ಪೇಪರ್ 1 ನಲ್ಲಿ ಯಾವ ಯಾವ ಟಾಪಿಕ್ಸ್ ಅನ್ನ ನಾನು ಓದಿದ್ದೇನೆ, ಯಾವ ದಿನ ಯಾವ ಟಾಪಿಕ್ ಅನ್ನ ಓದಿದ್ದೇನೆ ಅನ್ನುವಂತಹ ಪ್ರಾಪರ್ ಪ್ಲಾನ್ ಅನ್ನ ಮಾಡ್ಕೊಳ್ಳಿ. ಇವತ್ತು ಏನು ಓದ್ಬೇಕು, ನಾಳೆ ಏನು ಓದ್ಬೇಕು, ಸ್ವಲ್ಪ ಪ್ಲಾನ್ ಅಲ್ಲಿ ನೋಡಿ. ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ, ಏನೋ ಹಿಂದ್ ಮುಂದೆ ಆದ್ರೆ ಓಕೆ, ಬಟ್ ನೀವೇನ್ ಮಾಡ್ತೀರಾ ಅಂದ್ರೆ, ರ್ಯಾಂಡಮ್ ಆಗಿ ಇವತ್ತೊಂದೇನೋ ಓದೋದು, ನಾಳೆ ಒಂದೇನೋ ಓದೋದು, ಒಂದಕ್ಕೊಂದು ಲಿಂಕ್ ಇಲ್ಲ, ಹೀಗೆ ಮಾಡಬಾರ್ದು. ಓಕೆನಾ? ಸೊ ಆ ಸ್ಟೂಡೆಂಟ್ ಏನಾಗ್ತಾನೆ ಅಂದ್ರೆ, ಆತನಿಗೆ ಪ್ರತಿಯೊಂದು ಓದಿದ ವಿಷಯ ಅರ್ಥ ಆಗ್ತಾ ಹೋಗ್ತಾ ಇದೆ, ಆದ್ರೆ ರ್ಯಾಂಡಮ್ ಆಗಿ ಓದ್ತಾ ಇರೋದ್ರಿಂದ ಆತನಿಗೆ ಒಂದು ಕಂಪ್ಲೀಷನ್ ಅನ್ನೋದು ಇರೋದಿಲ್ಲ, ಯಾವುದೇ ಸಬ್ಜೆಕ್ಟ್ ಅಲ್ಲಿ ರಿವಿಷನ್ ಅನ್ನೋದು ಇರೋದಿಲ್ಲ. ದಿಸ್ ಇಸ್ ದ ಫಸ್ಟ್ ಮಿಸ್ಟೇಕ್. ಸೊ ಫಸ್ಟ್ ಪ್ಲಾನ್ ಪ್ರಾಪರ್ಲಿ. ವಾಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ, ಏನೇನನ್ನ ಓದಿದ್ದೀರಿ, ಎಷ್ಟು ದಿನಗಳಲ್ಲಿ ಏನನ್ನ ಕಂಪ್ಲೀಟ್ ಮಾಡಲಿದ್ದೀರಿ ಅನ್ನುವಂತಹ ಪ್ರಾಪರ್ ಪ್ಲಾನ್ ಅನ್ನ ಮಾಡ್ಕೊಳ್ಳಿ. ಓಕೆನಾ? ದೆನ್ ಸೆಕೆಂಡ್ ಇಂಪಾರ್ಟೆಂಟ್ ವಾರ್ನಿಂಗ್ ಅಂದ್ರೆ, ಇಫ್ ನೀವು ಈ ಒಂದು ಸೆಕೆಂಡ್ ಮಿಸ್ಟೇಕ್ ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಇದನ್ನ ವಾರ್ನಿಂಗ್ ಸೈನ್ ಅಂತ ತಗೊಳ್ಳಿ. ಓಕೆನಾ? ಏನು ಮ್ಯಾಮ್ ಅದು? ನೋಡಿ, ಸೆಕೆಂಡ್ ಒನ್ ಈಸ್ ಕಲೆಕ್ಟಿಂಗ್ ಟೂ ಮೆನಿ ನೋಟ್ಸ್. ಓಕೆನಾ? ನಿಮ್ಮ ಒಂದು ಮೊಬೈಲ್ ಅನ್ನ ಓಪನ್ ಮಾಡಿ ನೋಡಿದಾಗ ಸಾವಿರಾರು PDFs ಬಿದ್ದಿದೆ. ಓಕೆನಾ? ಹಲವಾರು ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಸ್ ಅನ್ನ ನೀವು ಜಾಯಿನ್ ಆಗಿರ್ತೀರಾ, ಹಲವಾರು ಯೂಟ್ಯೂಬ್ ಚಾನಲ್ಸ್ ಅನ್ನ ನೀವು ಫಾಲೋ ಮಾಡ್ತಾ ಇರ್ತೀರಾ. ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ, ಇಲ್ಲ ಅಂತ ಅಲ್ಲ. ಬಟ್ ನೀವೇನ್ ಕೇಳ್ತೀರಾ, ಮ್ಯಾಮ್ ವಿಚ್ ನೋಟ್ಸ್ ಈಸ್ ಗುಡ್, ಯಾವ ಬುಕ್ ಚೆನ್ನಾಗಿದೆ ಮ್ಯಾಮ್, ಯಾವ ಬುಕ್ ಅನ್ನ ಓದ್ಬೇಕು? ನೋಡಿ, ನಾನು ಯಾವಾಗ್ಲೂ ಹೇಳ್ತೀನಿ, ಸೋರ್ಸ್, ಒಂದು ಒಳ್ಳೆಯ ಸೋರ್ಸ್ ಅನ್ನ ಹೇಳ್ಕೊಂಡು ಅದೇ ಸೋರ್ಸ್ ಅನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಹೋಗಿ.
ಅದೇ ಕ್ಲಾಸಿನ PDFs ಅಥವಾ ಬುಕ್ಸ್ ಅನ್ನ ಫಾಲೋ ಮಾಡ್ತಾ ಹೋಗಿ. ರ್ಯಾಂಡಮ್ ಆಗಿ ನಿಮ್ಮ ಮೊಬೈಲ್ ಅಲ್ಲಿ ಇವತ್ತೇ ನೀವು ಓಪನ್ ಮಾಡಿ ನೋಡಿ, 1000 PDFs ಬಿದ್ದಿದೆ. ಅದರಲ್ಲಿ ನೀವು ಎಷ್ಟು ಓದಿದ್ದೀರಾ? ಓಕೆ, ಒಬ್ಬ ವಿದ್ಯಾರ್ಥಿನಿಗೆ ಕಾಲ್ ಮಾಡಿ ಕೇಳ್ತಾರೆ, ಮ್ಯಾಮ್ ವಿಚ್ ಬುಕ್ ಈಸ್ ಗುಡ್ ಅಂತ. ನೋಡಿ, ನಾನು KVS ಮದನ್ ಅಥವಾ ಅರಿಹಂತ್ ಪಬ್ಲಿಕೇಶನ್ ಬುಕ್ ಅನ್ನ ನೀವು ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ ತಗೊಂಡು ಓದ್ಬೋದು, ಅಥವಾ ನಿಮ್ಮ ಡಿಗ್ರಿ PG ನೋಟ್ಸ್ ಎಲ್ಲ ನಿಮ್ ಕಡೆ ಇದ್ರೆ ಅದನ್ನೇ ಓದ್ಬೋದು. ಯಾವ ಸೋರ್ಸ್ ಟ್ರಸ್ಟ್ ವರ್ದಿ ಇರುತ್ತೆ ಅದನ್ನ ನೀವು ಓದ್ಬೋದು, ಇಲ್ಲ ಅಂತಲ್ಲ. ಬಟ್ ನೀವು ರ್ಯಾಂಡಮ್ ಆಗಿ ಜಸ್ಟ್ ಯು ಆರ್ ಡೌನ್ಲೋಡಿಂಗ್ ದ PDFs, ಯು ಆರ್ ಕಲೆಕ್ಟಿಂಗ್ ದ PDFs, ಬಟ್ ಯು ಆರ್ ನಾಟ್ ಸ್ಟಡಿಂಗ್ ಎನಿಥಿಂಗ್. ಓಕೆನಾ, ನೀವು ಏನನ್ನೂ ಸ್ಟಡಿ ಮಾಡ್ತಾ ಇಲ್ಲ, ಜಸ್ಟ್ PDFs ನ ಡೌನ್ಲೋಡ್ ಮಾಡ್ತಾ ಇದ್ದೀರಾ. ಓಕೆನಾ, ಸೊ ಟೂ ಮೆನಿ ಸೋರ್ಸ್ ಅನ್ನ ಕಲೆಕ್ಟ್ ಮಾಡಕ್ ಹೋಗ್ಬೇಡಿ. ಮೊದಲು ನಿಮ್ಮ ಮೊಬೈಲ್ ಅಲ್ಲಿರುವ ಅನ್ನೆಸೆಸರಿ ಏನೇನಿದೆ ಎಲ್ಲಾನು ತೆಗೆದು ಹಾಕಿ. ಏನು ನೀವು ಪ್ರಾಪರ್ ಆಗಿ ಓದ್ಬೇಕಾಗಿದೆ, ಒಂದು ಚಾಪ್ಟರ್ನ ಇಂತಿಷ್ಟೇ PDFs ಅಂತ ಇದ್ರೆ ಅದನ್ನೇ ಓದಿ, ಅದನ್ನೇ ರಿವೈಸ್ ಮಾಡ್ಕೊಳ್ಬಹುದು, ಪ್ರಿಂಟ್ ಮಾಡ್ಕೊಳ್ಬಹುದು. ಆದ್ರೆ ಟೂ ಮೆನಿ ಸೋರ್ಸ್, ಟೂ ಮೆನಿ ನೋಟ್ಸ್, ಟೂ ಮೆನಿ ನಾವೇನಂತೀವಿ ಸೋರ್ಸ್ ಇದ್ದಾಗ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗತ್ತೆ, ಯಾವುದೇ ರೀತಿಯ ಸ್ಟಡಿ ನೀವು ಮಾಡೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ದಿಸ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಅಥವಾ ಸೆಕೆಂಡ್ ಇಂಪಾರ್ಟೆಂಟ್ ವಾರ್ನಿಂಗ್ ಅಂತ ನಾವು ಹೇಳ್ಬಹುದು. ಓಕೆ, ಕಮೆಂಟ್ ಅಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ಈಗ ನಾನು ಡಿಸ್ಕಸ್ ಮಾಡಿದ ಒಂದು ಮಿಸ್ಟೇಕ್ಸ್ ಅಲ್ಲಿ ನೀವು ಯಾವ ಮಿಸ್ಟೇಕ್ ಅನ್ನ ಮಾಡಿದೀರಾ? ಓಕೆನಾ. ಥರ್ಡ್ ಮಿಸ್ಟೇಕ್, ರೀಡಿಂಗ್ ವಿದೌಟ್ ಸಾಲ್ವಿಂಗ್ MCQs. ನೋಡಿ, ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೀವು MCQs ಅನ್ನ ಸಾಲ್ವ್ ಮಾಡಬೇಕು. ಯಾಕಂದ್ರೆ ನಿಮ್ಮ ಒಂದು ಎಕ್ಸಾಮ್ ಏನಿದೆ ಅಂದ್ರೆ MCQ ಬೇಸ್ಡ್ ಇದೆ, ಹೌದಾ? ಅಂದ್ರೆ MCQs ಆಗಿರ್ಬೋದು, ಅಸರ್ಷನ್ ರೀಸನಿಂಗ್ ಕ್ವಶನ್ಸ್ ಆಗಿರ್ಬೋದು, ಮ್ಯಾಚ್ ದ ಫಾಲೋವಿಂಗ್ ಆಗಿರ್ಬೋದು, ನೀವು ಸ್ಟಡಿ ಮಾಡಿದೀರಾ, ಯು ಹ್ಯಾವ್ ಕಾನ್ಸೆಪ್ಟ್ ಕ್ಲಾರಿಟಿ. ಆದ್ರೆ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಹೋಗಿ ಕೂತ್ಕೊಂಡಾಗ ಕ್ವಶನ್ಸ್ ಅನ್ನ ನೋಡಿದಾಗ ನಿಮ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗತ್ತೆ. ಯಾಕಂದ್ರೆ ಅದೇ ಕಾನ್ಸೆಪ್ಟ್ ಅನ್ನ ಬೇರೆ ಬೇರೆ ರೀತಿ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್, ಆಫ್ಟರ್ ಕಂಪ್ಲೀಷನ್ ಆಫ್ ಈಚ್ ಟಾಪಿಕ್, ಆಫ್ಟರ್ ಕಂಪ್ಲೀಷನ್ ಆಫ್ ಈಚ್ ಚಾಪ್ಟರ್ ನೀವು MCQs ಅನ್ನ ಸಾಲ್ವ್ ಮಾಡಲೇಬೇಕು. ಓಕೆನಾ. ಆಕ್ಚುಲ್ ಆಗಿ MCQs ಯಾವ ರೀತಿ ಕೇಳ್ತಾರೆ, ಇದನ್ನ ನೀವು ಮಾಡಲಿಲ್ಲ ಅಂದ್ರೆ ಯಾವುದೇ ರೀತಿ ಸಕ್ಸಸ್ ನೀವು ಕಂಡುಕೊಳ್ಳೋದು ಕಷ್ಟ ಆಗತ್ತೆ. ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಆತನಿಗೆ ಕಂಪ್ಲೀಟ್ ಕಾನ್ಸೆಪ್ಟ್ ಮಾತ್ರ ಓದ್ಕೊಂಡು ಹೋಗಿದ್ದಾನೆ. ಒಬ್ಬ ವಿದ್ಯಾರ್ಥಿ 70% ಕಾನ್ಸೆಪ್ಟ್ ಓದ್ಕೊಂಡು ಹೋಗಿದ್ದಾನೆ. ಆ 70% ಕಾನ್ಸೆಪ್ಟ್ MCQs ಅನ್ನು ಕೂಡ ಸಾಲ್ವ್ ಮಾಡಿದ್ದಾನೆ ಅಂದ್ರೆ MCQ ಸಾಲ್ವ್ ಮಾಡಿರುವಂತಹ ವಿದ್ಯಾರ್ಥಿ ಪಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ನೆಕ್ಸ್ಟ್ ಇಂಪಾರ್ಟೆಂಟ್ ವಾರ್ನಿಂಗ್ ಅಥವಾ ಮಿಸ್ಟೇಕ್ ಅಂತ ಬಂದಾಗ, ಕೀಪಿಂಗ್ ರಿವಿಷನ್ ಫಾರ್ ಲಾಸ್ಟ್ ವೀಕ್. ಅಂದ್ರೆ ನಾನು ಹೇಳೋದೇನು, ಲಾಸ್ಟ್ ಅಲ್ಲಿ ರಿವಿಷನ್ ಮಾಡಬಾರ್ದ ಮ್ಯಾಮ್ ಅಂತ ಅಲ್ಲ. ನನ್ನ ಒಂದು ಸ್ಟ್ರಾಟಜಿ ಹೇಗೆ ಅಂದ್ರೆ, ಒಂದು ಚಾಪ್ಟರ್ ಆದ್ಮೇಲೆ ಅದರ ಹಿಂದಿನ MCQs ನಾನು ಡಿಸ್ಕಸ್ ಮಾಡಿಸ್ತೀನಿ ಇನ್ ಮೈ ಎನಿ ಕೋರ್ಸ್. ಓಕೆನಾ. ಅದೇ ರೀತಿ ಪ್ರತಿಯೊಂದು ಕ್ಲಾಸ್ ಟೀಚ್ ಮಾಡಿ ಆದ ಮೇಲೆ ಆ ಕ್ಲಾಸ್ ಅಲ್ಲಿ ಇವತ್ತು ನಾವೇನು ಟೀಚ್ ಮಾಡಿದ್ವಿ ಅಥವಾ ಒಂದು ಕಾನ್ಸೆಪ್ಟ್ ಮುಗಿದ್ಮೇಲೆ ಆ ಕಾನ್ಸೆಪ್ಟ್ ಅನ್ನ ರಿವೈಸ್ ಮಾಡೋದು. ಎವ್ರಿ ಡೇ ರಿವಿಷನ್, ಎವ್ರಿ ವೀಕ್ ರಿವಿಷನ್ ಅಂಡ್ ಎವ್ರಿ ಮಂತ್ ರಿವಿಷನ್ ಇಂಪಾರ್ಟೆಂಟ್ ಇರುತ್ತೆ. ನೀವು ಎಲ್ಲ ಕಾನ್ಸೆಪ್ಟ್ಸ್ ಅನ್ನ ಕಲಿತಾ ಹೋಗಿ, ಓದ್ತಾ ಹೋಗಿ, ನೀವು ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಒಂದು ಚಿಕ್ಕ ಕಾನ್ಸೆಪ್ಟ್ ಅನ್ನ ಓದಿ ಆದ್ಮೇಲೆ 45 ಮಿನಿಟ್ಸ್, 15 ಮಿನಿಟ್ಸ್, 10 ಮಿನಿಟ್ಸ್ ರಿವೈಸ್ ಮಾಡಿ. ರಿವಿಷನ್ ಇಲ್ಲದೆ ನೀವು ಓದಿದರೆ ಅದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ, ನಿಮಗೆ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಓಕೆನಾ. ಸೊ ನಮ್ಮ ಒಂದು ಕೋರ್ಸ್ಗಳಲ್ಲಿಯೂ ನಾವು ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಹಳೆ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ, ರಿವಿಷನ್ಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ. ಇಲ್ಲಾಂದ್ರೆ ನೀವು ಸ್ಮಾರ್ಟ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. KCET ಅಲ್ಲಿ ನೀವು ಹಾರ್ಡ್ ವರ್ಕ್ ಮಾತ್ರ ಮಾಡಿದ್ರೆ ಯೂಸ್ ಇಲ್ಲ, ಸ್ಮಾರ್ಟ್ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾವು 4 ಮಿಸ್ಟೇಕ್ಸ್ ಅನ್ನ ನೋಡಿದೀವಿ. 5ನೇ ಮಿಸ್ಟೇಕ್ಸ್ ಏನು, ಅಥವಾ ಇದನ್ನು ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಇವತ್ತೇ ನೀವು ಇದನ್ನ ಸ್ಟಾಪ್ ಮಾಡಬೇಕು. ಹಾಗಾದ್ರೆ ಆ ಮಿಸ್ಟೇಕ್ ಯಾವುದು? ಇಗ್ನೋರಿಂಗ್ PYQs. ನೋಡಿ, ಪ್ರತಿಯೊಂದು ಚಾಪ್ಟರಿನ ಹಿಂದೆ ನಾನೇನ್ ಹೇಳಿದೆ, ಈ ಒಂದು MCQs ಅನ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದೆ. ಅದೇ ರೀತಿ ರಿವಿಷನ್ ಅನ್ನ ಲಾಸ್ಟ್ ವೀಕಿಗೆ ಇಡಬಾರ್ದು, ಪ್ರತಿಯೊಂದು ಕಾನ್ಸೆಪ್ಟ್ ಓದಿದ ಮೇಲೆ ರಿವೈಸ್ ಮಾಡಬೇಕು ಅಂತ ಹೇಳಿದೆ. ಅದರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಓಕೆನಾ, ತುಂಬಾ ಇಂಪಾರ್ಟೆಂಟ್. ಅಗೇನ್ ಅಂಡ್ ಅಗೇನ್ ನಾನು ನಿಮ್ಗೆ ಹೇಳ್ತೀನಿ, ಯಾವುದೇ ಪ್ರೀವಿಯಸ್ ಇಯರ್ ಕ್ವೆಶನ್ ರಿಪೀಟ್ ಆಗತ್ತೆ ಆಸ್ ಇಟ್ ಈಸ್, ಆಗತ್ತೆ ಅಂತ ಹೇಳಕ್ ಬರೋದಿಲ್ಲ. ಆದ್ರೆ ಕಾನ್ಸೆಪ್ಟ್ಸ್ ಅದೇ ಇರುತ್ತೆ. ನೋಡಿ, ಕಾಮರ್ಸ್ ಅನ್ನುವಂತ ಸಬ್ಜೆಕ್ಟಿನ ಬೇಸ್ ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ. ಅದೇ ಕ್ವಶನ್ ಅನ್ನ ಬೇರೆ ಬೇರೆ ರೀತಿ ಕೇಳ್ತಾರೆ. ಆದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಓದಿದಾಗ ನಿಮ್ಗೆ ಏನ್ ಗೊತ್ತಾಗತ್ತೆ ಗೊತ್ತಾ, ಯಾವ ಒಂದು ಟಾಪಿಕ್ ಇಂದ ರಿಪೀಟೆಡ್ ಆಗಿ ಕ್ವಶನ್ಸ್ ಬರುತ್ತೆ. ಅರ್ಥ ಆಗ್ತಾ ಇದೆಯಾ?
ಪ್ರೀವಿಯಸ್ ಇಯರ್ ಕ್ವಶನ್ ನ ಓದುವ ಅಥವಾ ಸಾಲ್ವ್ ಮಾಡುವಂತಹ ಉದ್ದೇಶ ಏನು ಅಂದ್ರೆ, ಪ್ರೀವಿಯಸ್ ಇಯರ್ ಕ್ವಶನ್ ಅನ್ನ ಸಾಲ್ವ್ ಮಾಡಿದಾಗ ನಮಗೆ ಏನ್ ಅರ್ಥ ಆಗತ್ತೆ ಅಂದ್ರೆ, ಯಾವ ಕಾನ್ಸೆಪ್ಟ್ಸ್ ನ ಫೋಕಸ್ ಮಾಡ್ತಾ ಇದ್ದಾರೆ, ಯಾವ ಕಾನ್ಸೆಪ್ಟ್ ಇಂದ ರಿಪಿಟೇಟಿವ್ ಆಗಿ ಕ್ವಶನ್ಸ್ ಬರ್ತಾ ಇದೆ ಅನ್ನೋದು ಅರ್ಥ ಆಗತ್ತೆ. ದಟ್ಸ್ ವೈ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡೋದು. ಓಕೆನಾ? ಸೊ ನಿಮಗೆ ಈ ಒಂದು ಸ್ಟ್ರಕ್ಚರ್ಡ್ ಸ್ಟಡಿ ಪ್ಲಾನ್ ಬೇಕು ಅಂದ್ರೆ ನಮ್ಮ ಒಂದು ಕ್ರ್ಯಾಶ್ ಕೋರ್ಸ್ 20th ಜುಲೈಗೆ ಸ್ಟಾರ್ಟ್ ಆಗ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಾವು 2.5 ಮಂತ್ಸ್ ಅಲ್ಲಿ ನಿಮ್ಗೆ ಎಲ್ಲ 10 ಚಾಪ್ಟರಿನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಅಂದ್ರೆ ಇಲ್ಲಿ ನಾನು ಹೇಳಿದ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವ ಕಾನ್ಸೆಪ್ಟ್ಸ್ ಇಂದ ಬಂದಿದೆ ಅವುಗಳನ್ನ ಡಿಟೇಲ್ ಆಗಿ ಟೀಚ್ ಮಾಡ್ತಾ ಇದ್ದೀವಿ. ಎಲ್ಲ 10 ಚಾಪ್ಟರಿನ ಒಂದು ಕಾನ್ಸೆಪ್ಟ್ಸ್ ಅನ್ನ ಡಿಟೇಲ್ ಆಗಿ ಟೀಚ್ ಮಾಡಿ MCQs, PYQs ಅಂಡ್ ಮಾಕ್ ಟೆಸ್ಟ್ಗಳು ನಿಮಗೆ ಸಿಗತ್ತೆ. ಅದೇ ರೀತಿ ನಿಮಗೆ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಕೂಡ ಇರುತ್ತೆ. ನೀವು ನಮ್ಮ ಒಂದು ಕ್ರ್ಯಾಶ್ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮರಿಬೇಡಿ. ಓಕೆ, ನಾವು ನೆಕ್ಸ್ಟ್ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಪ್ರಿಪೇರಿಂಗ್ ನಾಟ್ ರೈಟಿಂಗ್ ಮಾಕ್ ಟೆಸ್ಟ್. ನೋಡಿ, ನಾನು ಇಲ್ಲಿ ನಿಮ್ಗೆ ಹೇಳಿದೆ ನಮ್ಮ ಕೋರ್ಸ್ ಅಲ್ಲಿ ನಿಮಗೆ ಮಾಕ್ ಟೆಸ್ಟ್ ಸಿಗತ್ತೆ ಅಂತ. ಮಾಕ್ ಟೆಸ್ಟ್ ಅಂದ್ರೆ ಏನು ನೋಡಿ, ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು 1 ಗಂಟೆಯಲ್ಲಿ ಪೇಪರ್ 1 50 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕು. 2 ಗಂಟೆಗಳಲ್ಲಿ ಪೇಪರ್ 2 100 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕು. ಆ ಒಂದು ಟೈಮ್ ಲಿಮಿಟ್ ಅಲ್ಲಿ 4 ಆಪ್ಷನ್ಸ್ ಯಾವ ರೀತಿ ಕೊಟ್ಟಿರ್ತಾರೆ, ಯಾವ ರೀತಿ ನೀವು ನಿಮ್ಮ ಒಂದು ಅಂದ್ರೆ ಕಾನ್ಸೆಪ್ಟ್ಸ್ ಅನ್ನ ಅಪ್ಲೈ ಮಾಡಿ ಆಕ್ಚುಯಲ್ ಎಕ್ಸಾಮ್ ಲೈಕ್ ಸಿಚುವೇಶನ್ ಅಲ್ಲಿ ಸಾಲ್ವ್ ಮಾಡ್ತೀರಾ ಅನ್ನೋದನ್ನ ಮಾಕ್ ಟೆಸ್ಟ್ ಕೊಟ್ಟಾಗ ಮಾತ್ರ ನಿಮಗೆ ಗೊತ್ತಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ವೀಕ್ಲಿ ಒಂದು ಮಾಕ್ ಟೆಸ್ಟ್ ಆದ್ರೂ ಕೊಡ್ಬೇಕು, ಅಥವಾ ನೀವು ನಿಮ್ಮ ಎಕ್ಸಾಮ್ ಇವಾಗ ಹತ್ರ ಇದೆ ಅಂದ್ರೆ ವೀಕ್ಲಿ 1-2-3 ಮಾಕ್ ಟೆಸ್ಟ್ ನಾದ್ರೂ ನೀವು ಕೊಡ್ತಾ ಹೋಗ್ಬೇಕು. ಓಕೆ, ಇಫ್ ಯು ಆರ್ ನಾಟ್ ಪರ್ಚೇಸಿಂಗ್ ಎನಿ ಕೋರ್ಸ್, ಯಾವುದೇ ಒಂದು ಸೈಡ್ ನ ನಿಮ್ಮ ಒಂದು ಮಾಕ್ ಟೆಸ್ಟ್ ಅನ್ನ ನೀವು ಪರ್ಚೇಸ್ ಮಾಡಿದ್ರು ಕೂಡ ಆ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಅನ್ನ ನೀವು ಮಾಡ್ತಾ ಇರಬೇಕು. ಯಾಕಂದ್ರೆ ಆಕ್ಚುಯಲ್ ನೀವು ಟೆಸ್ಟ್ ಅನ್ನ ಅಂದ್ರೆ ಎಕ್ಸಾಮ್ ಅನ್ನ ಆಕ್ಚುಯಲ್ ಆಗಿ ಅಟೆಂಡ್ ಆದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಎಕ್ಸಾಮ್ ಅನ್ನ ಅಟೆಂಡ್ ಆಗಿ ನೀವು ಎಷ್ಟು ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ಸಾಲ್ವ್ ಮಾಡ್ತಾ ಇದ್ದೀರಾ, ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಅನ್ನೋದನ್ನ ನೋಡ್ಕೊಂಡು ಅದನ್ನ ಅನಲೈಸ್ ಮಾಡದೇ ಇದ್ರೆ ಏನು ಯೂಸ್ ಇಲ್ಲ. ಸೊ ಅನಲೈಸ್ ಮಾಡೋದು ಹೇಗೆ ಅನ್ನುವಂತ ಪಾಯಿಂಟ್ ಮುಂದೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿಯವರೆಗೆ ನಾವು ಏನೇನ್ ನೋಡಿದ್ವಿ, ರ್ಯಾಂಡಮ್ ಸ್ಟಡಿ ಅಂದ್ರೆ ರ್ಯಾಂಡಮ್ ಆಗಿ ಪ್ರತಿದಿನ ಬೇರೆ ಬೇರೆ ಏನೇನನ್ನ ಓದ್ತಾ ಹೋಗೋದು ವಿದೌಟ್ ಪ್ಲಾನಿಂಗ್. ಸೆಕೆಂಡ್ ಒನ್, ಕಲೆಕ್ಟಿಂಗ್ ಟೂ ಮೆನಿ ನೋಟ್ಸ್. ನಾನು ಹೇಳಿದೆ ಇವತ್ತೇ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅನ್ನ ತೆಗೀರಿ, ಯಾವ PDFs ಯಾವ ಚಾಪ್ಟರ್ ಇಂದ ನೀವು ಓದ್ಬೇಕಾಗಿದೆ ಅದನ್ನ ಬಿಟ್ಟು ಏನು ಅನ್ನೆಸೆಸರಿ ಇದೆ ಅದನ್ನೆಲ್ಲ ರಿಮೂವ್ ಮಾಡಿ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ. ವಿದೌಟ್ ಸಾಲ್ವಿಂಗ್ MCQs ಓದಕ್ಕೆ ಹೋಗ್ಬೇಡಿ. ಪ್ರತಿಯೊಂದು ಚಾಪ್ಟರ್ ಅಥವಾ ಟಾಪಿಕ್ ಆದ್ಮೇಲೆ ಒಂದು ಪುಟ್ಟ ಟಾಪಿಕ್ ಓದಿದ್ರೆ ಅನ್ಕೊಳ್ಳಿ, ಇವಾಗ ಮಾರ್ಕೆಟಿಂಗ್ ಮಿಕ್ಸ್ ಅನ್ನುವಂತ 7 P's ಆಫ್ ಮಾರ್ಕೆಟಿಂಗ್ ಅಂತ ಓದಿದ್ರಿ, 7 P's ಆಫ್ ಮಾರ್ಕೆಟಿಂಗ್ ಇಂದ ಯಾವ ರೀತಿ MCQs ಬರುತ್ತೆ ಅನ್ನೋದನ್ನ ಓದಿ. ನೆಕ್ಸ್ಟ್ ರಿವಿಷನ್ ಮಾಡ್ತಾ ಹೋಗಿ. 7 P's ಆಫ್ ಮಾರ್ಕೆಟಿಂಗ್ ಓದಿದ್ರಾ, ಅದರ ರಿವಿಷನ್ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟ್ PYQs, ಪ್ರೀವಿಯಸ್ ಇಯರ್ ಅಲ್ಲಿ ಏನ್ ಕ್ವಶನ್ ಕೇಳಿದ್ದಾರೆ ಅನ್ನೋದನ್ನ ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಮಾಕ್ ಟೆಸ್ಟ್ ಅನ್ನ ಕೊಡಿ. ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ನ ಜಟಾಯು ಕರಿಯರ್ ಅಕಾಡೆಮಿ ಆಪ್ ಅಲ್ಲಿಯೂ ಕೂಡ ನಿಮಗೆ ಎಕ್ಸ್ಕ್ಲೂಸಿವ್ ಮಾಕ್ ಟೆಸ್ಟ್ ಕೂಡ ಅವೈಲೇಬಲ್ ಇದೆ. ಅದರಲ್ಲಿ ಆಲ್ರೆಡಿ 8 ಚಾಪ್ಟರ್ಸ್ ಮಾಕ್ ಟೆಸ್ಟ್ ಅಪ್ಲೋಡ್ ಆಗಿದೆ. ಇನ್ನು 2 ಚಾಪ್ಟರ್ ಮಾಕ್ ಟೆಸ್ಟ್ ಇವಾಗ ಅಪ್ಲೋಡ್ ಆಗ್ತಾ ಇದೆ, ಅದನ್ನ ಕೂಡ ನೀವು ಅಟೆಂಡ್ ಮಾಡಬಹುದು. ದೆನ್ ವಿದೌಟ್ ಡೈಲಿ ಟೈಮ್ ಟೇಬಲ್. ಓಕೆನಾ, ನೆಕ್ಸ್ಟ್ ಟಾಪಿಕ್ ಏನು ಅಂದ್ರೆ ಪ್ರಿಪೇರಿಂಗ್ ವಿದೌಟ್ ಡೈಲಿ ಟೈಮ್ ಟೇಬಲ್. ಒಂದು ದೊಡ್ಡ ಮಿಸ್ಟೇಕ್ ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್ ಅಂದ್ರೆ ಡೈಲಿ ಟೈಮ್ ಟೇಬಲ್ ಇರೋದಿಲ್ಲ. ಡೈಲಿ ಟೈಮ್ ಟೇಬಲ್ ಅಂದ್ರೆ ಏನು, ಅಟ್ ಲೀಸ್ಟ್ ನೀವೇನ್ ಮಾಡಿ, ನಾಳೆ ನಾನೇನು ಓದ್ಬೇಕಾಗಿದೆ ಅನ್ನೋದನ್ನ ಇವತ್ತು ರಾತ್ರಿ ಪ್ಲಾನ್ ಮಾಡ್ಕೊಂಡು ಮಲ್ಕೊಳ್ಳಿ. ಓಕೆನಾ, ನೀವೇನ್ ಮಾಡ್ತೀರಾ ಅಂದ್ರೆ ನಾಳೆ ಬೆಳಗ್ಗೆ ಇದು ಪ್ಲಾನ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಅಲ್ಲಿವರೆಗೆ ಟೈಮ್ ವೇಸ್ಟ್ ಆಗಿರುತ್ತೆ. ಅಥವಾ ವೀಕ್ಲಿ ಒಂದು ಟೈಮ್ ಟೇಬಲ್ ಅನ್ನ ಪ್ರಿಪೇರ್ ಮಾಡಿ. ನೀವು ಕರೆಕ್ಟ್ ಆಗಿ ವೀಕ್ಲಿ ಅದನ್ನ ಫಾಲೋ ಮಾಡ್ತೀರಾ ಅಂತ ಅನ್ಸಿದ್ರೆ ವೀಕ್ಲಿ ಟೈಮ್ ಟೇಬಲ್ ನ ಪ್ರಿಪೇರ್ ಮಾಡ್ಕೊಳ್ಳಿ. ನೀವು ಯಾವ ದಿನ ಏನು ಓದ್ಬೇಕು, ಮಾರ್ನಿಂಗ್ ನಾನು ಈ ಒಂದು 1 ಅವರ್ ಅಲ್ಲಿ ಪೇಪರ್ 1 ಓದ್ಬೇಕು, ಆಫ್ಟರ್ನೂನ್ ಅಲ್ಲಿ ಪೇಪರ್ 2 ಓದ್ಬೇಕು, ಈವ್ನಿಂಗ್ ಅಲ್ಲಿ ನಾನು ಬೆಳಗ್ಗೆಯಿಂದ ಓದಿದ್ದನ್ನ ರಿವೈಸ್ ಮಾಡ್ಕೊಂಡು MCQ ಸಾಲ್ವ್ ಮಾಡಬೇಕು. ಪ್ರತಿಯೊಂದು ಡೈಲಿ ಟೈಮ್ ಟೇಬಲ್ ನ ಫಿಕ್ಸ್ ಆಗಿಡಿ. ಈ ಟೈಮ್ ಅಲ್ಲಿ ನಾನು ಇದನ್ನೇ ಓದ್ಬೇಕು. ಇವಾಗ ನೀವು ಯಾವ್ದೊಂದು ಕ್ಲಾಸ್ ಅಟೆಂಡ್ ಆಗ್ತಾ ಇದೀರಾ ಅಂದ್ರೆ ಆ ಟೈಮ್ ಅಲ್ಲಿ ಆ ಒಂದು ಸಬ್ಜೆಕ್ಟ್ ನ ಪ್ರಿಪರೇಷನ್ ಆಟೋಮೆಟಿಕ್ ಆಗಿ ಆಗತ್ತೆ. ನೀವು ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ ಜಾಸ್ತಿ ಡಿಸಿಪ್ಲಿನ್ಡ್ ಆಗಿರ್ಬೇಕು. ಓಕೆನಾ, ಸೆಲ್ಫ್ ಸ್ಟಡಿ ಮಾಡೋದು ತಪ್ಪು ಅಂತ ಅಲ್ಲ, ಡಿಸಿಪ್ಲಿನ್ಡ್ ಆಗಿ ಸೆಲ್ಫ್ ಸ್ಟಡಿ ಮಾಡಿ ಟೈಮ್ ಟೇಬಲ್ ಹಾಕೊಳ್ಳಿ. ನಾನು ಒಂದು ಕಾಮನ್ ಟೈಮ್ ಟೇಬಲ್ ನ ನಿಮ್ಗೆ ಇಲ್ಲಿ ಕೊಡ್ತಾ ಇಲ್ಲ, ಯಾಕಂದ್ರೆ ಇಫ್ ಯು ಆರ್ ಅ ವರ್ಕಿಂಗ್ ಪ್ರೊಫೆಷನಲ್, ಇಫ್ ಯು ಆರ್ ಅ ಹೌಸ್ ವೈಫ್, ಇಫ್ ಯು ಆರ್ ಅ ಮದರ್,
ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಹೌ ಮಚ್ ಟೈಮ್ ಈಸ್ ರಿಮೈನಿಂಗ್. ಎಷ್ಟು ಟೈಮ್ ನಿಮ್ಮ ಹತ್ರ ಉಳಿತಾ ಇದೆ, ಅದರಲ್ಲಿ ನೀವು ಯಾವ ಟೈಮನ್ನು ಎಲ್ಲಿ ಕೊಡಬೇಕು ಅನ್ನೋದನ್ನ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ಹೀಗಾಗಿ ನೀವು 100% ನಿಮ್ಮ ಟೈಮ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಓದಬೇಕು. ಎಷ್ಟು ಓದಬೇಕು ಮ್ಯಾಮ್? 10 ಗಂಟೆ ಓದಬೇಕಾ ದಿನದಲ್ಲಿ? ನೋಡಿ, ನೀವು ಟೋಟಲ್ ಪೇಪರ್ 1 ಪೇಪರ್ 2 ಸೇರಿ ನಿಮ್ಮ ಪ್ರಿಪರೇಷನ್ ಲೆವೆಲ್ ಎಲ್ಲಿಯವರೆಗೆ ಬಂದಿದೆ ಅದರ ಮೇಲೆ ಟೈಮ್ ಅನ್ನ ಸ್ಪೇರ್ ಮಾಡಬೇಕಾಗತ್ತೆ. ಓಕೆನಾ? ನಿಮ್ಮ ಪ್ರಿಪರೇಷನ್ ಲೆವೆಲ್ ಅನ್ನ ಅಂದಾಜು ತಗೊಂಡು ಎಷ್ಟು ಗಂಟೆ ಕೊಡಬೇಕು ಅನ್ನೋದು ಇಂಪಾರ್ಟೆಂಟ್. ದೆನ್ ನೆಕ್ಸ್ಟ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್, ಇದು ಯಾವುದೇ ಎಕ್ಸಾಮ್ ಅನ್ನ ನೀವು ಕೊಡ್ತಾ ಇರಲಿ ಅಥವಾ ನಿಮ್ಮ ಸ್ಟೂಡೆಂಟ್ಸಿಗೂ ನೀವು ಇದನ್ನ ಹೇಳ್ಬೋದು, ಮೊಬೈಲ್ ಅಂಡ್ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್. ಓಕೆನಾ? ಯೂಟ್ಯೂಬ್ ಓಪನ್ ಮಾಡಿರ್ತೀರಾ ನೀವು, ಯಾಕೆ? ಕೆಸೆಟ್ ರಿಲೇಟೆಡ್ ಯಾವ್ದಾದ್ರು ವಿಡಿಯೋ ನೋಡ್ಬೇಕು. ಓಕೆನಾ? ಅಥವಾ ನೀವು ಟೆಲಿಗ್ರಾಮ್ ಓಪನ್ ಮಾಡಿರ್ತೀರಾ, ನೋಟ್ಸ್ ತಗೊಳ್ಬೇಕು ಅಂತ ಟೆಲಿಗ್ರಾಮಿಗೆ ಹೋಗ್ಬೇಕಾಗಿರುತ್ತೆ. ಮೊಬೈಲ್ ಎತ್ಕೊಂಡ ಮೇಲೆ ನೀವು ಏನ್ ಓಪನ್ ಮಾಡ್ತೀರಾ? ನೀವು ಮೊಬೈಲ್ ತಗೊಂಡ್ಮೇಲೆ ಯೂಟ್ಯೂಬ್ ಅಲ್ಲಿ ಅನ್ನೆಸೆಸರಿ ರೀಲ್ಸ್ ಅನ್ನ ಸ್ಕ್ರೋಲ್ ಮಾಡ್ತೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ಬೇಡದೇ ಇರೋ ರೀಲ್ಸ್ ಅನ್ನ ಸ್ಕ್ರೋಲ್ ಮಾಡಿ ನೀವು 1 ಗಂಟೆ ಟೈಮ್ ಅನ್ನ ವೇಸ್ಟ್ ಮಾಡಿರ್ತೀರಾ, ನಿಮಗೆ ಗೊತ್ತಿರೋದಿಲ್ಲ. ಸೊ ಬಿಗ್ಗೆಸ್ಟ್ ಎನಿಮಿ ಆಗಿದೆ ಇವತ್ತು ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ. ನಾವು ಎಷ್ಟು ಪ್ಲಸ್ ಇದೆ ಅಷ್ಟೇ ಮೈನಸ್ ಕೂಡ ಇದೆ. ಸೊ ನಮಗೆ ಈ ಒಂದು ರೀಲ್ ಕಲ್ಚರ್ ಅಥವಾ ಶಾರ್ಟ್ಸ್ ಕಲ್ಚರ್, ನಾವು ಒಂದು ಲಾಂಗ್ ವಿಡಿಯೋನ ನೋಡೋದಿಲ್ಲ ಅಂತ. ಈಗ ನನ್ನ ವಿಡಿಯೋ ಈಗ 20 ಮಿನಿಟ್ಸ್ ಪ್ಲಸ್ ಆದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡುವಂತ ಸ್ಟೂಡೆಂಟ್ಸ್ ಎಷ್ಟಿರ್ತಾರೆ? ಯಾಕಂದ್ರೆ ನಮ್ಗೆ ಆ ಪೇಷನ್ಸ್ ಇವತ್ತು ಉಳಿದಿಲ್ಲ. ಓಕೆನಾ? ಆದ್ರೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿದಾಗ ಮಾತ್ರ ನಮಗೆ ಅರ್ಥ ಆಗತ್ತೆ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡಿದ್ದಾರೆ ಅಂತ. ಸೊ ಏನ್ ಮಾಡ್ಬೇಕು ಮ್ಯಾಮ್? ಇದಕ್ಕೆ ಮಿಸ್ಟೇಕ್ಸ್ ಜೊತೆಗೆ ನಾನು ಸೊಲ್ಯೂಷನ್ಸ್ ಅನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ನಿಮಗೆ. ಸೊ ಯಾವ ಯಾವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನಿಮಗೆ ಡಿಸ್ಟ್ರಾಕ್ಷನ್ ಕ್ರಿಯೇಟ್ ಮಾಡ್ತಾ ಇದೆ, ಜಸ್ಟ್ ಡಿಲೀಟ್ ಇಟ್ ಫಾರ್ ಫ್ಯೂ ಡೇಸ್. ಓಕೆನಾ? ಆ ಅಕೌಂಟ್ ಅನ್ನ, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಸ್ವಲ್ಪ ದಿನ ಏನ್ ಮಾಡಿ ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಿ, ಅಥವಾ ಸ್ಟಡಿ ಮಾಡೋ ಹೊತ್ತಲ್ಲಿ ಆ ಮೊಬೈಲ್ ಅನ್ನ ಬೇರೆ ರೂಮಲ್ಲಿ ಇಡಿ. ನೀವು ಮೊಬೈಲ್ ಅನ್ನೇ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದ್ರೆ ನಾನು ಹೇಳಿದ ಹಾಗೆ ಆ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಯಾವುದೇ ಒಂದು ನಿಮಗೆ ಡಿಸ್ಟ್ರಾಕ್ಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ, ಅದನ್ನ ಸ್ವಲ್ಪ ದಿನ ಯೂಸ್ ಮಾಡೋದಿಲ್ಲ ಅನ್ನುವಂತಹ ಶಿಸ್ತನ್ನ ನೀವು ಹಾಕೊಳ್ಳಿ. ಆಗ ನಿಮ್ಮ ಸ್ಟಡಿಯಲ್ಲಿ ನಿಮಗೆ ಫೋಕಸ್ ಆಗುತ್ತೆ. ಇಲ್ಲ ಅಂದ್ರೆ ನಾವು ಈಗೇನಾಗಿದೆ ಅಂದ್ರೆ ನಮ್ಮ ವರ್ಕ್ ಪ್ಲಾಟ್ಫಾರ್ಮ್ ಕೂಡ ಮೊಬೈಲ್ ಅಲ್ಲಿನೇ ಇರುತ್ತೆ, ಡಿಸ್ಟ್ರಾಕ್ಷನ್ ಕೂಡ ಅಲ್ಲೇ ಇದೆ. ಓಕೆನಾ? ಹೀಗಾಗಿ ನಮಗೆ ಅದರಲ್ಲಿ ಬೈಫರ್ಕೇಟ್ ಮಾಡಿ ಟೈಮ್ ಅನ್ನ ತೆಗೆದಿಡಕ್ಕೆ ಆಗ್ತಾ ಇಲ್ಲ. ಓಕೆನಾ? ಡೋಪಮಿನ್ ಕ್ರಿಯೇಟ್ ಮಾಡೋದ್ರಿಂದ ಒಂದು ರೀಲ್ ನೋಡಿದ್ಮೇಲೆ ಅಗೇನ್ ಇನ್ನೊಂದು ನೋಡ್ಬೇಕು, ಅದು ಹಾಗೆ ಕಂಟಿನ್ಯೂಸ್ ಲೂಪ್ ನಡೀತಾ ಇರುತ್ತೆ. ಸೊ ಪ್ಲೀಸ್ ಅವಾಯ್ಡ್ ದಿಸ್. ಓಕೆನಾ? ಸೊ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ, ಯಾಕಂದ್ರೆ ಕೊನೆಯಲ್ಲಿ ನಾನೇನ್ ಹೇಳ್ತಾ ಇದೀನಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ಮೋಟಿವೇಶನ್ ಫಾರ್ ಯುವರ್ ಪ್ರಿಪರೇಷನ್. ಓಕೆ? ನೆಕ್ಸ್ಟ್ ನಾವು ನೋಡೋದು ಮೆಮರೈಸಿಂಗ್ ಇನ್ಸ್ಟೆಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಇಷ್ಟು ವಾಸ್ಟ್ ಇದೆ ಅಂದ್ರೆ ಸಬ್ಜೆಕ್ಟ್, ಕಾಮರ್ಸ್ ಆಗಿರ್ಬೋದು, ಪೇಪರ್ 1 ಆಗಿರ್ಬೋದು, ಅಥವಾ ನೀವು ಯಾವುದೇ ಸೈನ್ಸ್ ಸಬ್ಜೆಕ್ಟ್ ತಗೊಳ್ಳಿ, ನನಗೆ ಕಾಮರ್ಸಿನ ಅನುಭವ ಇರೋದ್ರಿಂದ ನಾನು ಕಾಮರ್ಸ್ ಹೇಳ್ತಾ ಇದ್ದೀನಿ, ತುಂಬಾ ವಾಸ್ಟ್ ಇದೆ. ಓಕೆನಾ? ತುಂಬಾ ವಾಸ್ಟ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ಇಫ್ ಯು ಆರ್ ಜಸ್ಟ್ ಮೆಮರೈಸಿಂಗ್ ದ ಥಿಂಗ್ಸ್, ನೀವು ಬಹ್ಯಾಟ್ ಮಾಡ್ತಾ ಇದ್ದೀರಾ, ಎಲ್ಲವನ್ನ ನೀವು ತಲೆಯಲ್ಲಿ ತುಂಬಿಕೊಳ್ತಾ ಇದ್ದೀರಾ ಅಂದ್ರೆ ನಿಮಗೆ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಆಗೋದಿಲ್ಲ. ಎಕ್ಸಾಮ್ ಅಲ್ಲಿ ನೀವೊಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಾಗಿದೆ, ನೀವೊಬ್ಬ ಟೀಚರ್ ಆಗಬೇಕಾಗಿದೆ, ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿನ ಚೆಕ್ ಮಾಡ್ತಾ ಇದ್ದಾರೆ, ಅಂಡರ್ಸ್ಟ್ಯಾಂಡ್ ಎಷ್ಟಿದೆ ನಿಮ್ಗೆ. ಓಕೆನಾ? ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ, ಮಕ್ಕಳಿಗೆ ನೀವು ಎಷ್ಟು ಚೆನ್ನಾಗಿ ಓದಿಸಬಹುದು ಅದನ್ನ ನೋಡೋದಕ್ಕೆ ನೀವು ಎಷ್ಟು ಅದನ್ನ ಬಹ್ಯಾಟ್ ಮಾಡಬಹುದು ಅನ್ನೋದನ್ನ ಚೆಕ್ ಮಾಡ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಇನ್ ಡೆಪ್ತ್ ಆಗಿ ಕಾನ್ಸೆಪ್ಟ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆಗ ಕ್ವಶನ್ ಹೇಗೆ ತಿರುಚಿ ಮುರುಚಾಗಿ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡಬಹುದು. ಅರ್ಥ ಆಗ್ತಾ ಇದೆಯಾ? ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಸೆಲ್ಫ್ ಡೌಟ್ ಅಂಡ್ ಗಿವಿಂಗ್ ಅಪ್. ನೋಡಿ, ನಾನು ಹೇಳ್ತೀನಿ, ನಾನು ಇಲ್ಲಿಯವರೆಗೆ 3 ಬ್ಯಾಚಸ್ ಅನ್ನ, ಕೆಸೆಟ್ ನೆಟ್ಟಿನ 3 ಬ್ಯಾಚಸ್ ಅನ್ನ ತಗೊಂಡೆ. ಅದರಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ವೇರ್ ಹೌಸ್ ವೈಫ್ಸ್ ಅಂಡ್ ಮದರ್ಸ್. ಓಕೆನಾ? ಸೊ ನಾನು ಕ್ಲಾಸ್ ತಗೊಳಕ್ಕೆ ದೇ ವೇರ್ ದ ಬಿಗ್ಗೆಸ್ಟ್ ಮೋಟಿವೇಶನ್ ಅಂತ. ಈಗ ನೀವು ಸ್ಟೂಡೆಂಟ್ ಆಗಿದ್ದೀರಾ, ಅಥವಾ ಇಫ್ ಯು ಆರ್ ಅ ಹೌಸ್ ವೈಫ್ ಆರ್ ಯು ಆರ್ ಪ್ರಿಪೇರಿಂಗ್ ಫಾರ್ ಸಮಥಿಂಗ್, ನಿಮಗೆ ನಾನು ಹೇಳ್ತಾ ಇದ್ದೀನಿ, ನನ್ನ ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ 90% ವರ್ಕಿಂಗ್ ಇದ್ದಾರೆ, ಮದರ್ಸ್ ಇದ್ದಾರೆ, ಅಂಡ್ ದೇ ಆರ್ ಮ್ಯಾನೇಜಿಂಗ್ ದರ್ ಹೌಸ್ ಹೋಲ್ಡ್ಸ್, ಅಂಡ್ ಅವರು ಕ್ಲಾಸ್ಗೆ ಅಟೆಂಡ್ ಆಗ್ತಾರೆ, ರೆಕಾರ್ಡೆಡ್ ಕ್ಲಾಸಸ್ ಅನ್ನು ನೋಡ್ತಾರೆ ವಿತ್ ದೇರ್ 3 months ಓಲ್ಡ್ ಬೇಬಿ, ಅಂಡ್ ಒಂದು 2 ವರ್ಷದ ಮಗು ಇದೆ, ಒಂದು 3 months ಓಲ್ಡ್ ಬೇಬಿ ಇದೆ. ಅದರ ಜೊತೆಗೆ ಅವರು ಕೆಲವೊಂದು ಕಾಲೇಜಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ದೇ ಆರ್ ಮ್ಯಾನೇಜಿಂಗ್ ಎವ್ರಿಥಿಂಗ್. ಓಕೆನಾ? ಅಂಡ್ ದೇ ಹ್ಯಾವ್ ದ ಕಾನ್ಫಿಡೆನ್ಸ್ ದಟ್ ನಾನು ಈ ಎಕ್ಸಾಮ್ ನ ಕ್ಲಿಯರ್ ಮಾಡ್ತೀನಿ ಅನ್ನುವಂತ ಜಿದ್ದು ಅವರಲ್ಲಿ ಇದೆ. ನಿಮ್ಮ ಮನಸ್ಸಲ್ಲಿ ಒಂದ್ಸಲ ಸೆಲ್ಫ್ ಡೌಟ್ ಬಂತು ಅನ್ಕೊಳ್ಳಿ, ಮ್ಯಾಮ್ ನನಗೆ ಗ್ಯಾಪ್ ಆಗಿದೆ, ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್, ಅಥವಾ ನನಗೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ, ನೀವು ಇದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಸೆಲ್ಫ್ ಡೌಟ್ ಅನ್ನ ಸೈಡ್ಗೆ ಎತ್ತಿಟ್ಬಿಡಿ.
ನಾನು ಮಾಡ್ತೀನಿ ಅಂದರೆ ಮಾಡ್ತೀನಿ, 100% ಐ ವಿಲ್ ಕ್ಲಿಯರ್ ಅನ್ನುವಂಥ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು. ಈ ಒಂದು ಸೆಲ್ಫ್ ಡೌಟ್ ಇತ್ತು ಅಂದ್ರೆ ನೀವು ಗಿವ್ ಅಪ್ ಮಾಡ್ತೀರಾ, ಇಲ್ಲ ನನ್ನ ಹತ್ರ ಆಗ್ತಾ ಇಲ್ಲ. ಎವ್ರಿ ಡೇ ನಿಮ್ಮ ಮನಸ್ಸಲ್ಲಿ ಬರುತ್ತೆ ಪ್ರಿಪರೇಷನ್ ಮಾಡುವಾಗ, ನಾನು ಸುಮ್ಮನೆ ಈ ಜವಾಬ್ದಾರಿಯನ್ನು ತಗೊಂಡೆ, ಹೌದಾ, ನಾನು ಸುಮ್ಮನೆ ಈ ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀನಿ ಅಂತ ಮನೆಯವರಿಗೆ ಹೇಳಿದೆ, ಅಥವಾ ನಾನು ಸುಮ್ಮನೆ ಕ್ಲಾಸಿಗೆ ಸೇರ್ಕೊಂಡೆ, ಅಥವಾ ನಾನು ಸುಮ್ಮನೆ ಈ ಒಂದು ಇದಕ್ಕೆ ಕೈ ಹಾಕಿದೆ ಅಂತ. ಬಟ್ ಎವ್ರಿ ಡೇ ಅಗೇನ್ ಇವತ್ತು ರಾತ್ರಿ ಆ ಥಾಟ್ ಬಂದ್ರೆ ನಾಳೆ ಬೆಳಿಗ್ಗೆ ಪ್ರಿಪರೇಷನ್ಗೆ ನೀವು ಹೊಸ ಹುಮ್ಮಸ್ಸಿನಿಂದ ಏಳ್ಬೇಕು. ಅರ್ಥ ಆಗ್ತಾ ಇದೆಯಾ? ಗಿವ್ ಅಪ್ ಮಾಡೋ ಹಾಗಿಲ್ಲ. ಒಂದು ಕಡೆಗೆ ಬರೆದಿಟ್ಬಿಡಿ, ನೆವರ್ ಗಿವ್ ಅಪ್. ನಾನು ಈ ಒಂದು ಕೆಸೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೇ ಮಾಡ್ತೀನಿ, ನಾನು ಈ ಒಂದು ಅಪಾರ್ಚುನಿಟಿಯನ್ನ ಬಿಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಒಂದು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ರೆ ನಿಮ್ಮ ಕುಟುಂಬದ ಭವಿಷ್ಯ ಬದಲಾಗುತ್ತೆ, ನಿಮ್ಮ ಭವಿಷ್ಯ ಬದಲಾಗುತ್ತೆ. ಮುಂದೆ ಎಷ್ಟೋ ಜನರೇಷನ್ಸ್ ನಾವು ಚೇಂಜ್ ಮಾಡ್ತೀವಿ, ಆ ಜನರೇಷನ್ ಚೇಂಜ್ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಹೀಗಾಗಿ ಪ್ಲೀಸ್ ನೆವರ್ ಗಿವ್ ಅಪ್, ಓಕೆನಾ? ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಎಸ್ಪೆಷಲಿ ಹೌಸ್ ವೈಫ್ಸ್, ಮದರ್ಸ್ ಯಾರಿದ್ದೀರಾ, ಯಾರು ವರ್ಕಿಂಗ್ ಇದ್ದೀರಾ, ಅವರು ಆಗಲ್ಲ ಅನ್ಬೇಡಿ, ಆಗೇ ಆಗತ್ತೆ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಾನು ಹೇಳಿದ ಹಾಗೆ ಕ್ರ್ಯಾಶ್ ಕೋರ್ಸ್ ಬೇಗನೆ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಸ್ಟ್ರಕ್ಚರ್ಡ್ ಗೈಡೆನ್ಸ್ ನಿಮಗೆ ಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.